ವರ್ಷಾ ಕಿಚನ್ಗೆ ಸ್ವಾಗತ. ನಾನಿವತ್ತು ಶೇಂಗಾ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತೋರಿಸ್ತಿದ್ದೀನಲ್ಲ ನೋಡಿ, ಇದು 1 kg ಶೇಂಗಾ ಇದೆ. ನಾವು ಹೇಗೆ ಮಾಡ್ತೀವಿ ನಮ್ಮ ಮನೇಲಿ ಅಂತ ನೋಡೋಣ ಬನ್ನಿ. ಈಗ ನಾನು ಇದನ್ನು ಹುರ್ಕೊಳ್ತೀನಿ. ಈಗ ನೋಡಿ, ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಹುರಿದಿಟ್ಕೊಳ್ತೀನಿ. ಇದು ಸಿಪ್ಪೆ ಬಿಚ್ಚೋ ತನಕ ಹುರ್ಕೊಳ್ಬೇಕು. ಕೆಂಪಾಗಬೇಕು ಇವಾಗ. ಈಗ ನೋಡಿ, ಈ ಕೆಂಪಾಗ್ತಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ಹಾರೋಕೆ ಇಟ್ಕೊತೀನಿ. ಈಗ ನೋಡಿ, ನಾನು ಹುರಿದಿದ್ನಲ್ಲ, ಈಗ ನಾನು ಇದನ್ನು ನೆಲಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಬೇಗ ಆರಲಿ ಅಂತ. ಈಗ ನೋಡಿ, ನಾನು ಇನ್ನೊಂದು ಸಲ ಇದನ್ನ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ತಿರ್ಗಾ ಹುರ್ಕೊಳ್ತೀನಿ. ಈಗ ನಾನೀಗ 3 ಸಲ ಹಾಕ್ಕೊಡ್ತೀನಿ. ಈಗ ನೋಡಿ, ಇದು ಆಗಿದೆ. ಇವಾಗ ಇದು ನಾನು ತಣ್ಣಗೆ ಹಾಕೋಕೆ ಬಿಟ್ಕೊಡ್ತೀನಿ. ಈಗ ನೋಡಿ, ನಾನಿವಾಗ ಇದನ್ನೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಬೆಲ್ಲ ಮಾಡಿಟ್ಕೊಳ್ಳೋಣ, ಬೆಲ್ಲ ಹಣ ಮಾಡಿಟ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಳ್ಳೋಣ, ಅರ್ಧಂಬರ್ಧ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಬೆಲ್ಲ ಪಾಕ ಮಾಡೋಕ್ಕಿಡೋಣ. ಇದಕ್ಕೆ 1 ಗ್ಲಾಸ್ ನೀರು ಹಾಕಿದೆ. ಈಗ ನೋಡಿ, ಕರ್ಗಾಕಿಟ್ಟಿದೆ. ಇದು ಇವಾಗ ಒಂದೆಡೆ ಪಾಕ ಬರಬೇಕು, ಅಲ್ಲಿ ತನಕ ಬಿಸಿ ಮಾಡೋಣ. ಇವಾಗ ನೋಡಿ, ನಾನು ಇದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗಿದು ಅರ್ಧಂಬರ್ಧ ನಾವು ಮಿಕ್ಸರ್ ಮಾಡ್ಕೋಬೇಕು ಇವಾಗ. ಈಗ ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಈಗ ಎಲ್ಲ ಬೇಳೆಗಳನ್ನೆಲ್ಲ ಇದೇ ರೀತಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಪಾಕ ಕುದಿಯ ಅಂತಿದೀಗ. ಈಗಿದು ಒಂದೆಡೆ ಪಾಕ ಬರಬೇಕು. ಈಗ ನೋಡಿ, ಈಗಿದು ಒಂದೆಡೆ ಪಾಕ ಬಂದಿದೆ. ಈಗ ಇದಕ್ಕೆ ನಾವು ಶೇಂಗಾ ಬೇಳೆ ಮಾಡಿಟ್ಕೊಂಡಿದ್ವಲ್ಲ, ಇದಕ್ಕೆ ಉಂಡೆ ಮಾಡೋಣ. ಈಗ ಇದಕ್ಕೆ ನೋಡಿ, ಈಗ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ. ಈಗ ಕೊಬ್ಬರಿ ಹಾಕೋತೀವಿ. ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋದು. ಇದು ನೋಡಿ, ಇದು ಏಲಕ್ಕಿ, ಚಕ್ಕೆ, ಏಲಕ್ಕಿ, ಲವಂಗ ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ. ಇದನ್ನು ಮಿಕ್ಸ್ ಮಾಡೋಣ. ಈಗ ಪಾಕ ಬಂದಿದೆಯಲ್ಲ, ಈಗ ಇದಕ್ಕೆ ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ. ಇನ್ನು ಸ್ವಲ್ಪ ಬೇಕಾಗುತ್ತೆ ಇದಕ್ಕೆ. ಇಷ್ಟಾದರೆ ಸಾಕಿದಕ್ಕೆ. ಇದು ಸ್ವಲ್ಪ ತಣ್ಣಗಾಗಿ ಹಾಕ್ಬಿಡೋಣ. ಈಗ ನೋಡಿ, ಈಗ ಉಂಡೆ ಕಟ್ಟಲಿಕ್ಕೆ ತುಂಬ ಇವಾಗ ಕರೆಕ್ಟಾಗಿ ಬಂದಿದೆ. ಇವಾಗ ನೋಡಿ, ಇದೇ ರೀತಿ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ. ಇವಾಗ ನೋಡಿ, ಎಲ್ಲ ಉಂಡೆಗಳು ರೆಡಿಯಾಗಿದೆ. ಶೇಂಗಾ ಉಂಡೆ ಹೇಗೆ ಕಾಣಿಸ್ತಿದೆ ನೋಡಿ. ನಮ್ಮ ಮನೇಲಿ ಈ ರೀತಿ ಮಾಡ್ತೀವಿ ನಾವು. ಹೇಗೆ ಕಾಣಿಸ್ತಿದೆ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ. ಇದಕ್ಕೆ